ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ತುಂಬಾ ರುಚಿಯಾಗಿ ಪುಣೆ ಸ್ಟೈಲ್ನಲ್ಲಿ ಪುಣೆ ಸ್ಪೆಷಲ್ ಆಗಿರುವಂತಹ ಶೇವ್ ಪಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಈಸಿ ಕೂಡ ಮಾಡೋದು. ಶೇವ್ ಪಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಪುಣೆ ಸ್ಟೈಲ್ನಲ್ಲಿ ಪುಣೆ ಸ್ಪೆಷಲ್ ಆಗಿರುವಂತಹ ಸ್ಟ್ರೆಂತ್ ಫುಡ್ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ. ಇದು ಸ್ಕೂಲ್ ಬ್ಯಾಗಿಗೆ ಹಾಕೋದಕ್ಕೆ ಅಥವಾ ಮಕ್ಕಳಿಗೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ತುಂಬ ಈಸಿಯಾಗಿರುವಂತಹ, ಹೆಲ್ತಿಯಾಗಿರುವಂತಹ, ಆರೋಗ್ಯಕವಾಗಿರುವಂತಹ ಶೇವ್ ಪಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಫಸ್ಟು ಪುದೀನ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಬೇಕಾಗುವಂಥ ಸಾಮಗ್ರಿಗಳು: ಸ್ವಲ್ಪ ಉಪ್ಪು, ಸ್ವಲ್ಪ ಶೇಂಗಾ ಕಾಳು ತೊಗೊಂಡಿದ್ದೀನಿ, ಪುಟಾಣಿ ಬ್ಯಾಳಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ. ಸ್ವಲ್ಪ ಜಾಸ್ತಿನೇ ಪುದೀನ ಇದ್ದರೆ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಟೊಮೊಟೊ ಸಾಸು, ಶೇವ್ ತೊಗೊಂಡಿದ್ದೀನಿ, 1 ಪ್ಯಾಕೆಟ್ ಶೇವು, ಇದು ಬಟರ್ ನೋಡಿ. ನಂತರ ಇಲ್ಲಿ ಪಾವ್ ಕೂಡ ತೊಗೊಂಡಿದ್ದೀನಿ. ಅದು ಪಾವ್ ನೋಡಿ, ಅಂದರೆ ಬರ್ಗರ್ ಮಾಡಲಿಕ್ಕೆ ಅಂತೇಳಿ ಈ ಥರದ್ದು ಪಾವ್ ಸಿಗುತ್ತೆ, ಇದನ್ನು ನಾನು ತೊಗೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಕ್ಯಾಪ್ಸಿಕಮ್, ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮಧ್ಯಕ್ಕೆ ಸ್ವಲ್ಪ 1-2 ಲಿಂಬೆ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪುದೀನ ಮಾಡಲಿಕ್ಕೆ ಮಿಕ್ಸರ್ ಜಾರ್ದೊಳಗೆ ಇದು ಐಟಮ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಪುಟಾಣಿ ಬೇಳೆ, ಕಡಲೆಬೇಳೆ ಅಂದರೆ ಹುರ್ಕಡಲೆ, ಶೇಂಗಾ ಕಾಳು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಉಪ್ಪು, ನೀರು ಹಾಕಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಪೇಸ್ಟ್ ಕತೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲವನ್ನು ಹಾಕ್ಕೊಂಡು ಸಣ್ಣ ಪೇಸ್ಟ್ ಕತೆ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ಇದನ್ನು ತೆಗೆದು ಒಂದು ಬಟ್ಲೊಳಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಇದು ಒಂದು ಬಟ್ಲ ಆಗಿದೆ. ಗ್ರೀನ್ ಚಟ್ನಿ ಅಂತ ಕೂಡ ಕರಿತೀವಿ, ಹಂಗೆ ಪುದೀನ ಚಟ್ನಿ. ಇದನ್ನು ನಾವು ಬ್ರೆಡ್ಗೆ ಹಚ್ಚಿ ಸ್ಯಾಂಡ್ವಿಚ್ಗೆ ಹಚ್ಬೋದು, ಅಥವಾ ಬ್ರೆಡ್ ಪಾವ್ಗೆ ಎಲ್ಲದಕ್ಕೂ ಬರುತ್ತೆ ಆ ಥರದ ಚಟ್ನಿನ ಮಾಡೋದ್ರಿಂದ. ಇವಾಗ ಇದು ಪಾವ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿರೋದು 4 ಪೀಸನ್ನು ತೊಗೊಳ್ತಾ ಇದ್ದೀನಿ ಪಾವು. ಇದಿಷ್ಟು ಸಾಮಗ್ರಿಗಳನ್ನ ಹಾಕಿ ರುಚಿಯಾಗಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗಾಗಿರ್ಬೋದು ಅಥವಾ ಚಿಕ್ಕವ್ರಿಗಾಗಿರ್ಬೋದು. ಗ್ಯಾಸ್ ಹಚ್ಚಿ ತವಾನ ಇಟ್ಕೊಂಡಿದ್ದೀನಿ. ತವ ಸ್ವಲ್ಪ ಬಿಸಿ ಆಗೋದ್ರೊಳಗೆ ಇಲ್ಲಿ ನಾನು ಪಾವ್ನ ನಡುಕ ಕಟ್ ಮಾಡ್ಕೋತಾ ಇದ್ದೀನಿ. ಪೂರ್ತಿಯಾಗಿ 2 ಭಾಗ ಮಾಡಿ ಇಟ್ಕೋತಾ ಇದ್ದೀನಿ. ನಾಲ್ಕು ಪೀಸನ್ನು ಕಟ್ ಮಾಡಿರೋದು ಇದಿಷ್ಟಾಗಿದೆ ನೋಡಿ. ನಂತರ ತವಾಕ್ಕೆ ಸ್ವಲ್ಪ ಬಿಸಿ ಆಯಿತು. ನಂತರ ಅದಕ್ಕೆ ಬಟರ್ ಹಾಕ್ತಾ ಇದ್ದೀನಿ. ಬಟರ್ ಹಾಕಿ ಸ್ವಲ್ಪ ಅಗಲವಾಗಿ ಮಾಡಿಕೊಂಡು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಾವ್ನ ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಮೇಲ್ಗಡೆ ಕೂಡ ಬಟರ್ನ ಹಾಕ್ತಾ ಇದ್ದೀನಿ. ಬಟರ್ ಇಲ್ಲ ಅಂದರೆ ಬೆಣ್ಣೆ ಇದ್ದರೆ ಹಾಕೋರಿ, ಮೇಲ್ಗಡೆ ರುಚಿ ಬರುತ್ತೆ, ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಮೇಲ್ಗಡೆ ಹಾಕಿ ನಂತರ ಸ್ವಲ್ಪ ಹೊಳಿಸಿ ಮತ್ತೆ ಸ್ವಲ್ಪ ಕೆಂಪಗಾಗೋ ಥರ ಬೇಯಿಸ್ತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ನಂತರ ಮತ್ತೆ ನಾವು ಬೇಯಿಸಬೇಕಾಗತ್ತೆ. ಅದಕ್ಕೆ ಮೀಡಿಯಮ್ದಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ನೋಡಿ, ಇವಾಗ ಹೊಳಸಿ ಮತ್ತೆ ಆ ಸೈಡಲ್ಲೂ ಕೂಡ ಸ್ವಲ್ಪ ಕೆಂಪಗಾಗಲಿ.
ಇದಿಷ್ಟ ಆದಮೇಲೆ ತೆಗೆದು ಒಂದು ಪ್ಲೇಟ್ ಒಳಗೆ ಇಟ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ಗ್ರೀನ್ ಚಟ್ನಿ ಮತ್ತು ಟೊಮೊಟೊ ಸಾಸ್ನ ಹಚ್ಚಬೇಕು. ನಾನು ಇಲ್ಲಿ 4 ಪೀಸನ್ನು ತೊಗೊಂಡಿದ್ದೀನಿ ಅಲ್ವಾ, ಒಂದು ಸೈಡಲ್ಲಿ ಗ್ರೀನ್ ಹಚ್ಚಿದರೆ ಇನ್ನೊಂದು ಸೈಡಲ್ಲಿ ಟೊಮೊಟೊ ಸಾಸ್ ಅಥವಾ ಟೊಮೊಟೊ ಕೆಚಪ್ನ ಹಾಕಿ ನೋಡಿ ಪೂರ್ತಿಯಾಗಿ ಕೆಳಗಡೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಗ್ರೀನ್ ಚಟ್ನಿನ ಹಚ್ಚಿ ಇಟ್ಕೊಂಡಿದ್ದೀನಿ. 4 ಪೀಸನ್ನು ಟೊಮೊಟೊ ಸಾಸ್ನ ಹಚ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಈಸಿ ಕೂಡ. ಹಂಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್ ಅಂತೇಳಿ ಮಕ್ಕಳಿಗೆ ಸಂಜೆ ಟೈಮ್ ಕಾಫಿ ಟೀ ಜೊತೆಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ, ಅಥವಾ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೂ ಕೂಡ ರುಚಿಯಾಗಿ ಬರುತ್ತೆ. ಇದಿಷ್ಟು ಗ್ರೀನ್ ಚಟ್ನಿ ಮತ್ತು ಟೊಮೊಟೊ ಸಾಸ್ನ ಹಚ್ಚಿ ಇಟ್ಕೊಂಡು ನಂತರ ಇವಾಗ ಮತ್ತೆ ಟೊಮೊಟೊ ಸಾಸ್ ಹಚ್ಚಿರುವಂಥ ಪಾವ್ನ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಮೇಲ್ಗಡೆ ಸಣ್ಣದಾಗಿರುವಂಥ ಬೇಸನ್ ಶೇವ್ನ ಹಾಕ್ತಾ ಇದ್ದೀನಿ. ಅಂದರೆ ಕಡಲೆ ಹಿಟ್ಟಿನ ಶೇವ್ ಸಣ್ಣದಾಗಿರುತ್ತೆ ನೋಡಿ, ಎಳೆ ಎಳೆಯಾಗಿ ಆ ಥರದ್ದು ಶೇವ್ನ ಹಾಕೊಂಡಿದ್ದೀನಿ ಒಂದು ಸೈಡಲ್ಲಿ. ಟೊಮೊಟೊ ಹಚ್ಚಿರುವಂತಹ ಪಾವ್ಗೆ ಶೇವ್ನ ಹಾಕೊಂಡಿದ್ದೀವಿ. ಗ್ರೀನ್ ಚಟ್ನಿ ಹಚ್ಚಿರುವಂಥ ಪಾವ್ ಮೇಲೆ ಈರುಳ್ಳಿ ಅಂದರೆ ತರಕಾರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ವೆಜಿಟೇಬಲ್ಸ್, ಅದನ್ನು ಇಡ್ತಾ ಇದ್ದೀನಿ. ಫಸ್ಟು ಈರುಳ್ಳಿ, ಕ್ಯಾಪ್ಸಿಕಮ್, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಲ್ಲದಕ್ಕೂ ಟೊಮೊಟೊ ಸಾಸ್ನ ಮೇಲ್ಗಡೆ ಹಾಕಿ ನಂತರ ಶೇವ್ ಕೂಡ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಎಲ್ಲದಕ್ಕೂ ಶೇವ್ ಹಾಕಿದ ನಂತರ ಗ್ಯಾಸ್ ಹಚ್ಚಿ ತವನ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಮತ್ತೆ ಕೆಳಗಡೆ ಬಟರ್ನ ಹಾಕಿ ಸುತ್ತು ಕಡೆ ಎಲ್ಲ ಸವರ್ಬಿಟ್ಟು ಅದು ಸ್ವಲ್ಪ ಬಟರ್ ಎಲ್ಲ ಪೂರ್ತಿಯಾಗಿ ಕರಗಿದ ನಂತರ ಕೆಳಗಡೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಮತ್ತು ಈರುಳ್ಳಿನ ಕೆಳಗಡೆ ಹಾಕ್ತಾ ಇದ್ದೀನಿ. ಹಾಕಿದ ತಕ್ಷಣ ಇಲ್ಲಿ ನಾವು ಮಸಾಲ ಹಚ್ಚಿಟ್ಕೊಂಡಿರುವಂಥ ಪಾವ್ನ ನೋಡಿ ಹೀಗೆ ಮೇಲ್ಗಡೆ ಪ್ರೆಸ್ ಮಾಡಿ ಈ ಥರ ಕ್ಲೋಸ್ ಮಾಡಿ ಪ್ರೆಸ್ ಮಾಡಿ ಸಣ್ಣ ಉರಿ ಇಟ್ಕೊಳ್ಳಿ. ಮೊದಲೇ ನಾವು ಪಾವ್ನ ಸ್ವಲ್ಪ ಬಟರಲ್ಲಿ ಫ್ರೈ ಮಾಡ್ಕೊಂಡಿದ್ವಿ. ನಂತರ ಇವಾಗ 1-2 ನಿಮಿಷ ಇದ್ದರೆ ಸಾಕು ನೋಡಿ, ಈ ಥರ ಪ್ರೆಸ್ ಮಾಡಿ ಇದನ್ನು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಇದನ್ನು ಹೊಳಸಿ ಹೀಗೆ ಫ್ರೈ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಿಷ್ಟನ್ನು ನೀವು ಹಾಗೆ ಕೂಡ ತಿನ್ಬೋದು, ಇಲ್ಲ ಅಂತ ಅಂದರೆ ಮೇಲ್ಗಡೆ ಕೂಡ ಇನ್ನೂ ಶೇವ್ನ ಹಾಕೋರಿ, ತುಂಬ ರುಚಿ ಬರುತ್ತೆ. ಈ ಥರ ಪ್ರೆಸ್ ಮಾಡಿ ಬೇಯಿಸಿದ ನಂತರ ಇವಾಗ ಪ್ಲೇಟ್ ಒಳಗೆ ತೆಗೆದಿಟ್ಕೋತಾ ಇದ್ದೀನಿ. ನೋಡಿದ್ರಲ್ವಾ, ಸಿಂಪಲ್ ಆಗಿ ಮನೆಯಲ್ಲಿನೇ ನಾವು ಪಾವ್ನ ತೊಗೊಂಡು ಹೀಗೆ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಹೊರಗಡೆ ನಾವು ತಿನ್ನೋ ಬದಲು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ, ಎಲ್ಲರಿಗೂ ಇಷ್ಟವಾಗುತ್ತೆ. ನಂತರ ಇಲ್ಲಿ ಮೇಲ್ಗಡೆ ನಾನು ಇದು ಪುದೀನ ಚಟ್ನಿನ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಪುದೀನ ಚಟ್ನಿ ಅಥವಾ ಟೊಮೊಟೊ ಸಾಸ್ನ ಇಟ್ಟು ಮತ್ತೆ ಶೇವ್ನ ಹಾಕಿ ಮೇಲ್ಗಡೆ ಶೇವ್ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲವನ್ನು ಹಾಕಿ ತುಂಬ ರುಚಿ ಬರುತ್ತೆ. ನೋಡಿದ್ರಲ್ವಾ, ಸಿಂಪಲ್ ಆಗಿ ಪುಣೆ ಸ್ಪೆಷಲ್ ಶೇವ್ ಪಾವ್ನ ಒಂದು ಸರ್ತಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟವಾಗುತ್ತೆ. ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೀವು ಒಂದು ಸರ್ತಿ ಪಾವ್ ಇದ್ದಾಗ ಹೀಗೆ ಒಂದು ಸರ್ತಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟವಾಗುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು. ಬೈ ಫ್ರೆಂಡ್ಸ್.